ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, 6K ಹತ್ರ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದನ್ನ ರೀಚ್ ಆಗ್ತೀನಿ ಅಂತ ನನ್ನ ಒಪಿನಿಯನ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾರು ವಿನ್ನರ್ ಆಗಬೇಕು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾವ್ದು ಹೆಚ್ಚು ಲೈಕ್ಸ್ ಬರುತ್ತೆ, ಕಾಮೆಂಟ್ಸ್ ಬರುತ್ತೆ ಅಂತ ಕೊನೆಗೆ ಚೆಕ್ ಮಾಡೋಣ. ಗುರು, 6 ಜನಕ್ಕೂ ವಿನ್ನರ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಅನ್ನು ಹಾಕೊಳ್ಳಿ. ನಿಮ್ಮ ಕಂಟೆಸ್ಟೆಂಟು ಟಾಪ್ ಅಲ್ಲಿ ಇದ್ದಾರೆ ಅಂತ ಆದ್ರೂ ತಿಳ್ಕೊಂಡು ವೋಟ್ ಮಾಡಿ, ಇಲ್ಲ ಬಾಟಮ್ ಅಲ್ಲಿ ಇದ್ದಾರೆ ಅಂತ ಆದ್ರೂ ತಿಳ್ಕೊಂಡು ವೋಟ್ ಮಾಡಿ. ನಿಜವಾಗ್ಲೂ 6 ಜನ ಕೂಡ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಡಿಸರ್ವ್ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಈಗ ವೋಟಿಂಗು ಯಾವ ಆರ್ಡರ್ ಅಲ್ಲಿ ಇದೆ ಅಂತ ನಾನು ಕ್ಲಿಯರ್ ಆಗಿ ನಾನು ಹೇಳ್ತೀನಿ, ವಿತ್ ಪರ್ಸೆಂಟೇಜ್ ನಾನು ಹೇಳ್ತೀನಿ. ಇದು ಕೇವಲ ಅನ್ಅಫಿಷಿಯಲ್ ಪೋಲ್ಸ್ ಗುರು, ಅಫಿಷಿಯಲ್ದಲ್ಲ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟರು, ಗೂಗಲ್ಲು ಎಲ್ಲದರಲ್ಲೂ ಸೇರಿ ಓವರ್ ಆಲ್ ಬಂದಿರ್ತಕ್ಕಂಥ ಪರ್ಸೆಂಟೇಜ್ ಅನ್ನ ತಗೊಂಡು ನಾನು ಹೇಳ್ತಾ ಇದ್ದೀನಿ. 6th ಪ್ಲೇಸ್ ಅಲ್ಲಿ ಬಂದ್ರೆ ರಜತ್ ಅವರು ಇದ್ದಾರೆ. ರಜತ್ ಅವರು ನಿಜವಾಗ್ಲೂ ಅವ್ರಿಗೂ ಹ್ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ರಜತ್ ಅವ್ರಿಗೂ ಸಹ ತುಂಬಾ ಸಖತ್ತಾಗಿ ವೋಟಿಂಗ್ ಬೀಳ್ತಾ ಇದೆ. 9% ವೋಟಿಂಗ್ ಅನ್ನೋದು ರಜತ್ ಅವ್ರಿಗೆ ಬೀಳ್ತಾ ಇದೆ. 6th ಪ್ಲೇಸ್ ಅಲ್ಲಿ ರಜತ್ ಅವರು ಇದ್ದಾರೆ. ಇನ್ನು 5th ಪ್ಲೇಸ್ ಅಂತ ಬಂದ್ರೆ ನಮ್ಮ ಭವ್ಯ ಗೌಡ ಅವರು ಇದ್ದಾರೆ. ಭವ್ಯ ಗೌಡ ಅವರಿಗೆ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ ಟೈಮಲ್ಲಿ 12% ಅಂದ್ರೆ ಕಡಿಮೆ ಅಲ್ಲಾದರೂ ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿ ಅನ್ನೋದು 2-3 ಎಪಿಸೋಡ್ ಇಂದ ಅವ್ರಿಗೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸ್ವಲ್ಪ ವೋಟಿಂಗ್ ಅನ್ನೋದು ಡಿಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ 4th ಪ್ಲೇಸ್ ಅಲ್ಲಿ ಬಂದ್ರೆ ಮಂಜಣ್ಣ ಇದ್ದಾರೆ. ಮಂಜಣ್ಣ ಕೂಡ ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 14% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ ಸ್ವಲ್ಪ ಎಫರ್ಟ್ ಹಾಕಿ ಮಂಜಣ್ಣ ಫ್ಯಾನ್ಸ್ ವೋಟ್ ಹಾಕೊಂಡ್ರೆ ಮಂಜಣ್ಣ ಇನ್ನೂ ಟಾಪ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ನೆನ್ನೆ ಎಪಿಸೋಡ್ ಅಂತೂ ಮಂಜಣ್ಣಗೆ ಸಖತ್ತಾಗಿ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು 3rd ಪ್ಲೇಸ್ ಅಲ್ಲಿ ಬಂದ್ರೆ ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವರು ಕೂಡ ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 20% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತಾ ಅವ್ರಿಗೆ ಬರ್ತಾ ಇದೆ. ಅವ್ರ ಫ್ಯಾನ್ಸ್ ಇನ್ ಸ್ವಲ್ಪ ಎಫರ್ಟ್ ಆಗಿ ವೋಟ್ ಹಾಕೊಂಡ್ರೆ ಟಾಪ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಟಾಪ್ ಅಲ್ಲಿ ಬಂದಾಗ ನಿಜವಾಗ್ಲೂ ಆಸ್ ಎಕ್ಸ್ಪೆಕ್ಟೆಡ್ ಗುರು, ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಹನುಮಂತಣ್ಣಗೆ ತುಂಬಾ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 24% ಆಫ್ ವೋಟಿಂಗ್ ಅನ್ನು ತಗೊಂಡು ಹನುಮಂತಣ್ಣ ಟಾಪ್ ಅಲ್ಲಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 2nd ಪ್ಲೇಸ್ ಅಲ್ಲಿ ಬಂದ್ರೆ ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ ಕೂಡ ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 21% ಆಫ್ ವೋಟಿಂಗ್ ಅನ್ನೋದು ತ್ರಿವಿಕ್ರಮ್ಗೆ ಬರ್ತಾ ಇದೆ. ಗುರು, ಟಾಪ್ 3 ಅಲ್ಲಿ ಇರೋರಿಗೆ ಕೇವಲ 2-3% ಅಷ್ಟೇ ಡಿಫರೆನ್ಸ್ ಇರೋದು. ನೀವು ಇನ್ ಸ್ವಲ್ಪ ಎಫರ್ಟ್ ಹಾಕಿ, ಇನ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನೀವು ವೋಟ್ ಮಾಡ್ಕೊಂಡ್ರೆ ನಿಮ್ಮ ಕಂಟೆಸ್ಟೆಂಟ್ ಟಾಪ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.